ಹಾಯ್ ಎಲ್ಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಬ್ಲಾಗ್. ಬನ್ನಿ ಇವತ್ತು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇಲ್ಲಿ ಬಂದು ನನ್ನ ತಂಗಿ ಮಗಳು ಇಬ್ಬರು ಒಂದು ರಾಘವೇಂದ್ರ ಸ್ವಾಮಿ ಫೋಟೋನ ನೋಡ್ಕೊತಾ ಇದ್ದಾರೆ. ಅವರು ಅದು ಅವ್ರ ಯಜಮಾನ್ರಿರೋ ಕಡೆ ಶಿಮ್ಲಾಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಫೋಟೋ ಬೇಕು ಅಕ್ಕ, ಅಲ್ಲಿ ನಾವು ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಪೂಜೆ ಮಾಡೋದಕ್ಕೆ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಫೋಟೋನ ನಾನು ತಂದಿಟ್ಟಿದ್ದೆ, ಅದನ್ನು ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಅಮ್ಮ ಮಗಳು ಇಟ್ಕೊಂಡು ನೋಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ನಾನು ಕೂಡ ಪಾಪುನ ಇವಾಗ ಬಂದ್ರಲ್ಲ ಅಂತ ಮಾತಾಡಿಸ್ತಾ ಇದ್ದೆ. ಆ ಪಾಪು ಸ್ವಲ್ಪ ಹಠ ಮಾಡ್ತಾಯಿದ್ಲು ಆವು ಅಂತ. ಪಪ್ಪಿ ಇಡಕ್ಕೆ ಬರಲ್ಲ, ನೆಕ್ ಬಿಡ್ತಾಳೆ. ಅಮ್ಮ ಅಂತ ಹೇಳಿದ್ರೆ ಹೇಳಲ್ಲ. ಎಲ್ಲ ಮಕ್ಕಳು ಮಾತು ಬರಬೇಕಾದ್ರೆ ಅತ್ತೆ ಅಂತಾರೆ, ಆದರೆ ಈ ಪಾಪು ಬಂದ್ಬಿಟ್ಟು ಅಪ್ಪ ಅಪ್ಪ ಅಂತ ಇದ್ಲು. ಇಷ್ಟೇ ಆದರೂ ಹೆಣ್ಮಕ್ಳಿಗೆ ಅಪ್ಪನ ಕಂಡ್ರೆ ತುಂಬ ಪ್ರೀತಿ ಅಲ್ವಾ. ಹಂಗಾಗಿ ನಮಗೂ ಕೂಡ ತುಂಬ ಖುಷಿ ಆಯಿತು ನೋಡಿ. ನಾವು ಎಷ್ಟೇ ಮಕ್ಕಳನ್ನ ನೋಡ್ಕೊಂಡ್ರು ಅವ್ರು ಮಾತ್ರ ಅಪ್ಪ ಅಂತಲೇ ಇಷ್ಟಪಟ್ಟು ಅಪ್ಪ ಅಪ್ಪ ಅಂತ ಕೂಗಿದ್ರೆ ಅವ್ರ ಅಪ್ಪ ಅವ್ರಿಗೆಲ್ಲ ಎಷ್ಟು ಖುಷಿ ಆಗ್ಬೋದು. ನನಗೂ ತುಂಬ ಖುಷಿ ಆಯಿತು. ನಾವು ಹತ್ರದಲ್ಲಿ ಎಷ್ಟೇ ಮಾತಾಡಿಸಿದ್ರು ಕೂಡ ಅಮ್ಮ ಅಂತ ಅಲ್ಲೇ ಇಲ್ಲ, ಅವಳು ಅತ್ತೆ ಅಂತಲೂ ಕೂಡ ಅಲ್ಲೇ ಇಲ್ಲ, ಅಪ್ಪ ಅಪ್ಪ ಅಂತಲೇ ಕರೀತಾ ಇದ್ಲು. ನಿಮ್ಗೆ ತಿರ್ಗ ಅತ್ತೆ ಅತ್ತೆ ಅಂತಾಳೆ. ಫಸ್ಟ್ ಅತ್ತೆ ಅನ್ನೋದು ಬಂದ ಇಲ್ವಾ? ಅಪ್ಪ ಅಂತಿದಾರ ಅಮ್ಮನ ಎಲ್ಲಿಂದ ಅಪ್ಪ ಅಲ್ಲೇ ಅಪ್ಪನೆಲ್ಲ ಫೋಟೋ ನೋಡ್ಕೊಂಡ ಅಪ್ಪ ಅಪ್ಪ ಅನ್ನೋದು. ನಾವು ನಮ್ಮ ಮನೇಲಿ ಫೋಟೋ ತೋರಿಸ್ಕೊಂಡು ಅಪ್ಪ ಅಂತ ಹೇಳ್ಕೊಟ್ಟಿವಿ. ಅದಕ್ಕೆ ಇಲ್ಲಿ ಅಮ್ಮ ಮೊಮ್ಮಗಳೆಲ್ಲ ಮುದ್ದು ಮಾಡಾಯಿತು. ಸರಿ ಆಯಿತು, ಅಡುಗೆ ಮಾಡಬೇಕು, ಟೈಮಾಗಿ ಹೋಗುತ್ತೆ, ಅವರು ಹೋಗ್ತಾರೆ ಅಂಥೇಳಿ ನಮ್ಮಮ್ಮ ಅವಳನ್ನ ಬಿಟ್ಬಿಟ್ಟು ಅಡುಗೆ ಮನೆಗೆ ಹೋದ್ಲು. ಇಲ್ಲಿ ನೋಡಿದರೆ ಇವಳು ಸ್ವಲ್ಪ ಅಜ್ಜೆ ಬಂದಿದೆ. ಇವಾಗ ನೋಡಿ ಗೋಡೆ ಹಿಡ್ಕೊಂಡೆಲ್ಲ ಹತ್ತಿ ನಿಂತ್ಕೊತಾ ಇದ್ದಾಳೆ. ಹಾಗೇ ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ಲು. ತುಂಬಾ ಖುಷಿ ಆಗುತ್ತೆ ಮಕ್ಕಳು ಬೆಳೆಯೋದೆಲ್ಲ ನೋಡ್ತಾಯಿದ್ರೆ. ನಮ್ಮ ಮಕ್ಕಳು ಬೆಳೆದ್ರು ಅಂದರೆ ನಮಗಷ್ಟು ಗೊತ್ತಾಗ್ತಾನೇ ಇರಲಿಲ್ಲ. ಇವಾಗ ಇವಳು ಆಟ ಆಡೋದು ಮಾತಾಡೋದೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ಅಮ್ಮನ ಪಾಪ ಇಲ್ಲಿ ಮಾದೇವಮ್ಮ ನಾನು ಸ್ವಲ್ಪ ಕರ್ಕೊತೀನಿ ಬರಪ್ಪ ಅಂಥೇಳಿ ಅವರು ಕೂಡ ಕರ್ಕೊಂಡ್ರು. ಸರಿ ಅಂತೇಳಿ ನಾವು ಕೂಡ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀವಿ. ಅಲ್ಲಿ ಇಡ್ಲಿ ಮಾಡೋದ ನಮ್ಮ ಅಕ್ಕ ಚಿನ್ನಮ್ಮ ಇಡ್ಲಿ ತಗೋಯ್ತೀನಿ. ಯಾಕೋ ಅಲ್ತಿದ್ದೆ ನೀನು ಮಗಿ ತಿರ್ಸಕ ನನ್ಗೇನು ಅಲ್ಲಿ ಫ್ಲೈಟ್ ಎಲ್ಲ ಊಟ ಕೊಡ್ತಾರೆ. ಟೈಮ್ ಆಗೋಯ್ತು ಅಂತ ತಿಂಡಿ ಹೊರಟೆ ಬಿಟ್ರು. ಮಲ್ಲ ಚಿನ್ನಮ್ಮ ಬಾಯ್. ಈಗ ನಗಿತಿದೆಯಲ್ಲ, ಈಗ ಕಾಣ್ತದಲ್ಲ ನೋಡಕ್ಕ, ಈಗ ನಗ್ಯದ ಅವಳು. ಒಳಗೆ ಅಳ್ತಿದ್ಲು. ಚಿನ್ನಮ್ಮ ಬಾಯ್. ನಾನೇ ಕೊಡ್ಲಿಲ್ವಲ್ಲ ದುಡ್ಡನ್ನ ಅವಳ್ಗ ಬಗ್ಗೆ, ನಿನ್ನ ಮಗಳಿಗೆ ನಾನೇ ಕೊಡ್ಲಿಲ್ಲ ದುಡ್ಡನ್ನ. ಬಾಮ ಇಲ್ಲಿ ಚಿನ್ನೆ. ಇಲ್ಲಿ ನೋಡವ ಅಕ್ಕನ ಒಂದು ಫೋಟೋ ತಗೊಡ್ತೀರಿ ಮಗಳ ಚಿನ್ನೆ. ನಿಂತು ಕಲೀರ ಅವನ್ನ ಅವ್ವ. ನೀನು ಕಾಣಿಸ್ತಾ ಇಲ್ಲ. ಜೆರಾಕ್ಸ್ ಅಂಗಡಿ ಇದು ಮಾಡ್ತಿದ್ದಾರಿಯಾ?
ಬಗ್ಗೆ ಹುಷಾರಾಗಿ ಮಡಿಕ ಭಾಗ್ಯ Flights will guide you to the nearest exit. In some cases, your nearest exit may be behind you. During an evacuation, for your own safety and the safety of others, you're required to leave your hand baggage in the aircraft. A copy of the safety information card is placed in the seat pocket in front of you. We strongly suggest you read it before takeoff. Thank you very much for your attention. ಅವನ ಬೆಳಗಾನ ತಕ್ಕಂದ ಕುಡಿದ್ಬಿಟ್ಟು ಅವಳೆ ಗಜ್ಜೆ ಸುಟ್ಲು ಯಾರು ನಮ್ಮ ಶಿವಮಕ್ಕ ಮಾಲಕ ನೋಡಿ ಮಾದೇವಮ್ಮನವರು ನನಗೆ ಅಕ್ಕಿ ಒಂದು ತಿರಿ ಕೊಡ್ತಾರೆ, ಕೊಡವ ಅಕ್ಕಿ ಒಂದು ತಿರಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಏನು ಮಾಡ್ತಿದ್ದೀರಾ? ಮಾಡ್ತಾನೆ ಅಕ್ಕಿ ಒಂದು ತಿರುಗ್ತಾ ಇದ್ದಾರ್ಯಾ? ಏನು ಸೊಸೈಟಿ ಅಕ್ಕಿನಾ? ಸೊಸೈಟಿ ಅಕ್ಕಿನಾ? ಸೊಸೈಟಿ ಹುಳಾಗಿದ್ದ ಹೋಗ್ಬಿಟ್ಟದ ಒಟ್ಟುಳ ನೋಡಿ ಅಕ್ಕಿ ಒಂದು ತಿರುಗಿ ಕೊಡ್ತಾರೆ. ಅವರು ಅಮ್ಮ ಮಲಗೋರೆ, ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಮಾತ್ರೆ ಕುಡ್ದವ್ರೆ, ಅದಕ್ಕೆ ನಿದ್ದೆ ಮಲ್ಕೊಂಡ್ಬಿಟ್ಟವ್ರೆ. ಎದ್ಬಿಟ್ಟಿದ್ದ ಲೈಟ್ ಹಾಕ್ಬಿಟ್ಟಿದ್ದ ಎಷ್ಟು ತಕ ತಿಂದ್ಬಿಟ್ಟು ನೀರು ಕುಡಿತಿದ್ದು ಅವಳು ಎದ್ದಿದ್ದು ನನ್ನಡ ಒಮ್ಮೆ ಎದ್ದೇಳು ಒಂದು ನನ್ನ ಏನು ಉದ್ದತ್ತಿದ್ದೆ ಎಷ್ಟೊತ್ತಿಗೆ ಕಳಿಸ್ಬಿಟ್ಟು ಹೋಗೋದು ನೀನಿದೆ ಅಂತ ಹೇಳಿದಳು. ನೀನು ಎದ್ದೇಟಿಗೆ ಕಳಿಸ್ಬಿಟ್ಟಾರ ಇಲ್ಲ ಬಟ್ಟ ಬರೋವಾಗಲಿ ಅಡ್ಗೆ ಮಾಡ್ತಿಲ್ಲ. ಇವ್ರು ಇಸ್ಕೊಂಡು ಮಾಡ್ಕೊಂಡು ಹೋಯ್ತೀರಿ ನೀವೇ ಮಾಡ್ತಿದ್ದು ನೀನು ಹಾಕಿಸ್ಕೊಂಡು ನಮ್ಗೆ ನಿಮ್ಗ ಬಾಯಿ ಎಲ್ಲ ಎಲ್ಯಾಕತ್ತೆ ಅನ್ನೋದು ನೀವು ಕೂರಿ ಬಿಡ್ಕೊಳ್ತಿಲ್ಲ ಅಂತ ಆಮಕ್ಕೆ ಇಷ್ಟು ಅಪ್ಪದ ಮುಂಜಿ ಮರಿ ನೀವು ಬಂದ ಗಂಟಿದ್ರಿ ಹಿಡ್ಕೊಟ್ಟು ಮಾಡು ನಾಯಿ ಪಾಯಿ ತಿಂದ ಉಳ್ಕಂದ್ರ ನಾಳೆ ನಾಯಿಗಳು ತಿನ್ಕತ್ತವ ಇಷ್ಟು ಅಕ್ಕ ಎಂಟು ಹೊಡಿತಾ ಎಲ್ಲ ನಾಯಿ ತಿನ್ಕದಿ ಇಷ್ಟು ಅಕ್ಕ ಹೊಡಿತ ನೀನು ಬಂಜಿಸಿ ಕೇಳು ಇದ್ರೆ ಅರ್ಚಿಂಗ್ ಗಂಟೆ ಇಟ್ಕೊಟ್ಟನು ನಾವು ಹಿಂಗೆ ಬರಕ್ಕೆ ಪುರ್ಸತ್ತಿಲ್ಲ ಅದ್ರ ಮೇಲಕ್ಕೂ ಬೆಣ್ಣ ಕೊಟ್ಟಿದ್ರಲ್ಲ ಆ ಬಾಕ್ಸು ಈಗ ಮೊನ್ನೆ ಬೆಣ್ಣ ಕೊಟ್ಟಿದ್ರಲ್ಲ ನಂಗೆ ಆ ಬಾಕ್ಸು ಇದು ಮಾಡಕ್ಕ ಈಗ ಹಬ್ಬದಲ್ಲಿ ಮಟನ್ ಕೊಟ್ಟಿದ್ದು, ಇದು ಗಿಂಡ್ ಕೊಟ್ಟಿದ್ದು, ಇದು ಗಿಂಡ್ ಕೊಟ್ಟಿದ್ದು ನಿಮ್ದಾದ್ರೆ ಸರಿ ಇದು ತಗೋ, ಇದು ಅಕ್ಕವ್ರದ್ದು ಕೊಟ್ಟರು, ಇದು ಭಾಗ್ಯ ಮಾಡೋರು ಅವರು ಭಾಗ್ಯ ಅಂದ್ರೆ ಯಾಕ ನಂಗೆ ಗೊತ್ತಿಲ್ಲ. ಇದು ಬೆಣ್ಣೆ ತಗೊಂಡಿದ್ದು, ಇದು ಲಕ್ಷ್ಮಿ ಅಕ್ಕ ನಿಮ್ಗೆ ತಂಗಿ ಎಲ್ಲ ಹೊರಟ್ರು, ಅಮ್ಮರು ಕೂಡ ಊರಿಗೆ ಹೊರಟ್ರು. ಇಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡಿದ್ರು, ಕೆಲಸ ಎಲ್ಲ ಮಾಡಿ ನೀವು ಹಂಗೆ ಹೋಗ್ಬಿಡಿ ಸ್ನಾನ ಮಾಡಿ ಹೋಗಿ ಅಂತೇಳಿ ಅವರು ಕೂಡ ಸ್ನಾನ ಮಾಡಿ ಬೆಳಗ್ಗೆ ಹೊತ್ತಿಗೆ ಊರಿಗೆ ಹೊರಟ್ರು. ಕೊಟ್ಟಿದ್ದ ನಿಂಗೆ ಸಮಸ್ಸು ನಾನು ಇನ್ನೇನು ನಿಮ್ಗೆ 500,000 ಕೊಡ್ತಾ ಇಲ್ಲ. ಅಲ್ಲ 500,000 ಕೊಡೋದಲ್ಲ, ಇಷ್ಟು ಬಂದು ಕೊಡು ಕೊಡು ಏನು ಬಂದು 100 ರೂಪಾಯಿಗೆ ಸಾಮಾನು ಬರೀಕಿಲ್ಲ. ನನ್ನ ಮಗಳಿಗೆ ಅಕ್ಕ ತಂಗಾರ ಇದ್ದಾರೆಲ್ಲ ಅದೇ ಸಾಕು, ಮಾಡಿದ್ರೆಲ್ಲ ಮದುವೆ ಬಂದೇ ಇಲ್ಲ.
ನಮ್ಮ ಕೊದ್ದಕ್ಕ ನಮ್ಮ ಬಚ್ಚಮ್ಮಕ್ಕ ಅಂತದ. ಅಯ್ಯೋ ಅಕ್ಕ ಅವಕ್ಕೆ ಯಾರಿದ್ದಾರು ನಾವೇ ಅವಕ್ಕೆ ಯಾರಿದ್ದಾರು ಅಯ್ಯೋ ಬಾ ನಾವು ಹೋಗ್ಬೇಕು ಬರ್ಬೇಕು ಆಸೆಯಾಗಿ ನೀವೇ ಕಂಡ್ರವ ಅವಳ ನಾನು ಇದ್ದವ ಇಲ್ವೋ ನಾವು ನೀನು ಇರೋ ಗಂಟ ನೀನ್ ಯಾಕೆ ಆಸೆಯಾಗಿದೆ ಹಂಗೆ ನಾವು ನಮ್ಮ ಮಕ್ಳಿಗೆ ಆಸೆ ಮಾಡಿದ್ರಿಲ್ಲ ಮದುವೆ ತಗ್ತಿರೋ ಗಂಟ ಅದೇ ಇರ್ತವ ಚೆನ್ನಾಗಿ ಅವು ಚೆನ್ನಾಗಿರ್ತವ ಏನು ಹೋಗೋದು ಬರೋದು ಇದ್ದಾಗ ಕೈ ಕಾಲು ಗಟ್ಟಿಯಾಗಿದ್ದಾಗ ಒಂದಿಕ್ಕೆ ಹೋಗ್ಬೇಕು ನಮ್ದೇ ಇದ್ದೇ ತಡ್ತೀವಿ ಬನ್ನಿ ಮತ್ತೆ ನಾನು ಹಂಗೆ ಸ್ಕೂಲ್ಗೆ ಹೋಯ್ತೀನಿ ಸ್ಕೂಲ್ ಬಾಗುತ್ತೆ ಅಂತೂ ಈಗ ಶುಂಠಿ ಹಾಕಿದ್ರು ಆ ಶುಂಠಿಗೆ ಎಷ್ಟಾಯ್ತು ಅಂತ ಹೇಳು ಈ ಶುಂಠಿಗೆ ಹೆಚ್ಚು ಕಮ್ಮಿ 5 ಲಕ್ಷ ಲಕ್ಷ್ಮಿ ಅಷ್ಟು ಹಾಕಬಾರ್ದು ಖರ್ಚು ಜಾಸ್ತಿ ಒಂದು 20 ಕುಂಟೆ ಹೋಗಿ ಬರ್ಲಿ ಹಾಕಿದ್ರೆ ಎಲ್ಲನೂ ವಸತಿ ಮಾಡ್ಬೇಕು ಜಾಸ್ತಿ ಹಾಕಿದ್ರೆ ಒಂದೇ ಎಕರೆ ಅದೇ ಜಾಸ್ತಿ ಈಗ ಸೋಲಾರು ಹೊಸಿ ಕೋಸು ಹೊಸಿ ಟಮಾಟ ಹೊಸಿ ಏನೇನ ಬನ್ನೆ ಯಾವ್ದಾದ್ರು ಒಂದೊಂದು ನಮಕ ಸಾಂತ ಖರ್ಚು ಸಿಕ್ಕವ ಸಸಿ ಹಾಕಬೇಕು ಮುಗುಳೆ ಮೇಲೆ ಎರಡು ಆಟ ಕೂಡು 10-20 ರೂಪಾಯಿನ ಸುಮಾರು ಹೊಡೆದ್ಬಿಡ್ತು ಕಂತ ಒಂದು ಹೋಯ್ತ ಒಂದು ಬತ್ತ ಹೇಳಕ್ಕಾಗಲ್ಲ ಹೌದು ಮಾಡ್ಬೇಕು ಒಂದೇ ಕಾಯ್ಕೊಂಡು ಒಂದನೇ ಹಾಕ ಸಾಲ ಮಾಡ್ಕೊಂಡು ಗೆಯ್ಯೋರಿಲ್ಲ ಗೆದ್ದವ್ರಿಲ್ಲ ಸಾಲ ಹಾಕಿಲ್ವಾ ಚೂರು ತಗೋ ಬಾಯ್ ಒಮ್ಮೆ ಹಾಲ್ ಟಿಕೆಟ್ ಮಮ್ಮಿ ಒಂದು ಸ್ವಲ್ಪ ಬಾಯ್ 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 ಹಾಂ ಬಾಯ್ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಹೆಚ್ಚು ವಿಡಿಯೋಗಾಗಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತಾ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು